ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಯು ವಿ ಬೇಸಿಕ್ಸ್ ಬಗ್ಗೆ ನೋಡೋಣ. ಅಂದರೆ ಯು ವಿಸ್ ಅಂದರೆ ಏನು, ಅನ್ರ್ಯಾಪಿಂಗ್ ಅಂದರೆ ಏನು, 3D ಮಾಡೆಲ್ಸ್ಗೆ ನಾವು ಯು ವಿಸ್ನ ಹೇಗೆ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನ ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಸ್ನೇಹಿತರೆ, ಯಾವುದೇ 3D ಮಾಡೆಲ್ಗೆ ನೀವು ಒಂದು ಟೆಕ್ಸ್ಚರ್ನ ಅಪ್ಲೈ ಮಾಡಬೇಕು ಅಂದರೆ ಇಲ್ಲಿ ಟೆಕ್ಸ್ಚರ್ ಅಂದರೆ ಅದೊಂದು ಇಮೇಜ್ ಫೈಲ್. ಓಕೆ, ಸೊ ಆ ಇಮೇಜ್ ಫೈಲ್ನಲ್ಲಿ ಒಂದು ಫೋಟೋಗ್ರಾಫ್ ಇರ್ಬೋದು, ಅಥವಾ ಒಂದು ಡ್ರಾಯಿಂಗ್ ಇರ್ಬೋದು, ಅಥವಾ ಒಂದು ಕ್ಲಿಪ್ ಆರ್ಟ್ ತರಹದ ಏನೋ ಒಂದು ಗ್ರಾಫಿಕ್ ಡಿಸೈನ್ ಇರ್ಬೋದು. ಓಕೆ, ಅಥವಾ ಏನೋ ಒಂದು ರಿಪಿಟೇಟಿವ್ ಆಗಿರುವಂಥ ಫ್ಲೋರಲ್ ಡಿಸೈನ್ ಇರ್ಬೋದು. ಓಕೆ, ಏನೇ ಆಗಿರ್ಬೋದು, ಅದೊಂದು ಇಮೇಜ್ ಫೈಲ್. ಓಕೆ, ಒಂದು ಇಮೇಜ್ ಅಥವಾ ಒಂದು ಟೆಕ್ಸ್ಚರ್. ಸೊ ಆ ಟೆಕ್ಸ್ಚರ್ನ ನೀವು ಒಂದು 3D ಮಾಡೆಲ್ ಮೇಲೆ ಅಪ್ಲೈ ಮಾಡಬೇಕು ಅಂದರೆ ಆ 3D ಮಾಡೆಲ್ನ ನೀವು ಅನ್ರ್ಯಾಪ್ ಮಾಡಬೇಕು, ಅಥವಾ ಆ 3D ಮಾಡೆಲ್ಗೆ ನೀವು ಯು ವಿಸ್ನ ಕ್ರಿಯೇಟ್ ಮಾಡಬೇಕು. ಓಕೆ, ಸೊ ಇಲ್ಲಿ ಯು ವಿಸ್ನ ಕ್ರಿಯೇಟ್ ಮಾಡೋದು ಅಥವಾ ಅನ್ರ್ಯಾಪ್, ಓಕೆ, ಅನ್ರ್ಯಾಪ್ ಮಾಡೋದು ಎರಡೂ ಒಂದೇ. ಅಂದರೆ ಯು ವಿಸ್ನ ಕ್ರಿಯೇಟ್ ಮಾಡಬೇಕು ಅಂದರೆ ನೀವು ಅದನ್ನು ಅನ್ರ್ಯಾಪ್ ಮಾಡಬೇಕು. ನೀವು ಅನ್ರ್ಯಾಪ್ ಮಾಡಿದ್ರೇ ಅದಕ್ಕೆ ಯು ವಿಸ್ ಕ್ರಿಯೇಟ್ ಆಗುತ್ತೆ, 3D ಮಾಡೆಲ್ಗೆ ಯು ವಿಸ್ ಕ್ರಿಯೇಟ್ ಆಗುತ್ತೆ. ಸೊ ಮೊದಲನೇದಾಗಿ ಅನ್ರ್ಯಾಪಿಂಗ್ ಅಂದರೆ ಏನು? ಸೊ ಅನ್ರ್ಯಾಪಿಂಗ್ ಅಂದರೆ ಯಾವುದೇ ಒಂದು 3 ಡೈಮೆನ್ಷನಲ್ ಇರುವಂಥ ಈ ಮಾಡೆಲ್ನ, ಸೊ ಈ ಮಾಡೆಲಿನ ಎಲ್ಲ ಫೇಸಸ್ಗಳನ್ನು ಓಪನ್ ಮಾಡಿ ಒಂದು 2 ಡೈಮೆನ್ಷನಲ್ ಪ್ಲೇನ್ ಮೇಲೆ, ಒಂದು ಡ್ರಾಯಿಂಗ್ ಪ್ಲೇನ್ ಮೇಲೆ ಬರೋ ಹಾಗೆ ಮಾಡ್ತೀವಿ. ಓಕೆ, ಸೊ ಅದನ್ನ ಅನ್ರ್ಯಾಪಿಂಗ್ ಅಂತೀವಿ. ಫಾರ್ ಎಕ್ಸಾಂಪಲ್ ಈ ಬಾಕ್ಸ್ನ ನೋಡಿ. ಓಕೆ, ಸೊ ಇದು ಒಂದು 3D ಮಾಡೆಲ್ ಆದರೆ ಸೊ ಇದರ ಎಲ್ಲ ಫೇಸಸ್ನ ನೀವು ಓಪನ್ ಮಾಡಿ ನೆಲದ ಮೇಲೆ ಹರಡಿದ್ರೆ ಹೇಗೆ ಕಾಣುತ್ತೆ? ಈ ಥರ ಇರುತ್ತೆ ಅಲ್ವಾ? ಸೊ ಎಲ್ಲ ಫೇಸಸ್ಗಳು ಓಪನ್ ಆಗಿದೆ. ಸೊ ಇದನ್ನೇ 3D ಮಾಡೆಲ್ಗೂ ಕೂಡ ನಾವು ಮಾಡ್ತೀವಿ, ಅದನ್ನ ಅನ್ರ್ಯಾಪಿಂಗ್ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಆಕ್ಚುಯಲ್ 3D ಫೇಸಸ್ನ, ಆಕ್ಚುಯಲ್ ಈ ಮೆಷಿನ ಫೇಸಸ್ಗಳನ್ನು ಓಪನ್ ಮಾಡಲ್ಲ. ಅದರ ಬದಲಾಗಿ ಈ ಮಾಡೆಲ್ಗೆ ಯು ವಿಸ್ಗಳನ್ನ ಕ್ರಿಯೇಟ್ ಮಾಡಿ ಆ ಯು ವಿಗಳನ್ನ ನಾವು 2 ಡೈಮೆನ್ಷನಲ್ ಡ್ರಾಯಿಂಗ್ ಥರ ಡ್ರಾಯಿಂಗ್ ಪ್ಲೇನ್ ಮೇಲೆ ಓಪನ್ ಮಾಡ್ತೀವಿ. ಸೊ ಆ ಥರ ಏನು ಯು ವಿಸ್ನ ನಾವು ಕ್ರಿಯೇಟ್ ಮಾಡ್ತೀವಿ 3D ಮಾಡೆಲ್ಗೆ, ಅದನ್ನು ನಾವು ಇಲ್ಲಿ ನೋಡ್ಬೋದು ಸ್ನೇಹಿತರೆ. ಇಲ್ಲಿ ಯು ವಿ ಅಂತ ಮೆನು ಇದೆ ನೋಡಿ. ಸೊ ಇಲ್ಲಿ ಮಾಡಲಿಂಗ್ ಟೂಲ್ ಸೆಟ್ನಲ್ಲಿ ಇದ್ದಾಗ ಸೊ ಯು ವಿ ಮೆನುದಲ್ಲಿ ಯು ವಿ ಎಡಿಟರ್ ಅಂತ ಇರುತ್ತೆ. ಸೊ ಓಪನ್ ಮಾಡಿ ಅದನ್ನು. ಸೊ ಈ ಯು ವಿ ಎಡಿಟರ್ನಲ್ಲಿ ಇದು ಒಂದು 2 ಡೈಮೆನ್ಷನಲ್ ಕೋಆರ್ಡಿನೇಟ್ ಸಿಸ್ಟಮ್ ಇದ್ದ ಹಾಗೆ. ಸೊ ಇಲ್ಲಿ ನಾವು ಈ ಆಬ್ಜೆಕ್ಟ್ಗಳ 3D ಮಾಡೆಲ್ಗಳ ಯು ವಿಗಳನ್ನು ನೋಡ್ಬೋದು. ಓಕೆ, ಸೊ ಈ ಮಾಡೆಲ್ ಡಿಫಾಲ್ಟಾಗಿ ಕ್ರಿಯೇಟ್ ಮಾಡಿದ್ದೀನಿ. ಇದನ್ನು ಸೆಲೆಕ್ಟ್ ಮಾಡಿ ನೀವು ನೋಡ್ಬೋದು. ಡಿಫಾಲ್ಟ್ ಆಗಿ ಇಲ್ಲಿರುವಂಥ ಆಬ್ಜೆಕ್ಟ್ಗಳಿಗೆ ಯು ವಿ ಆಲ್ರೆಡಿ ಕ್ರಿಯೇಟ್ ಆಗಿರುತ್ತೆ. ಓಕೆ, ಸೊ ನಾನು ಈ ಮಾಡೆಲ್ ಸೆಲೆಕ್ಟ್ ಮಾಡ್ತಾ ಇದ್ದ ಹಾಗೆ ಸೊ ಅದರ ಯು ವಿ ಕೋಆರ್ಡಿನೇಟ್ಸ್ ನಾನು ಇಲ್ಲಿ ನೋಡ್ಬೋದು. ಓಕೆ, ಇಲ್ಲಿರುವ ಆಬ್ಜೆಕ್ಟ್ಗಳಿಗೆ ಡಿಫಾಲ್ಟಾಗಿ ಕ್ರಿಯೇಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಾನೀಗ ಇಲ್ಲೊಂದು ಸಿಲಿಂಡರ್ನ ಕ್ರಿಯೇಟ್ ಮಾಡ್ತೀನಿ ನೋಡಿ. ಸೊ ಸಿಲಿಂಡರ್ಗೆ ಡಿಫಾಲ್ಟಾಗಿ ಈ ರೀತಿಯ ಒಂದು ಯು ವಿ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಓಕೆ, ಸೊ ಇಲ್ಲಿ ಯು ವಿ ಅಂದರೆ ಯು ಎಕ್ಸ್ ಆಕ್ಸಿಸ್, ವಿ ವೈ ಆಕ್ಸಿಸ್, ಯು ವಿ. ಓಕೆ, ಸೊ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್. ಸೊ ಯು ವಿ ಅನ್ನೋದು ಎಕ್ಸ್ ವೈ 2 ಡೈಮೆನ್ಷನಲ್ ಕೋಆರ್ಡಿನೇಟ್ ಸಿಸ್ಟಮ್ ಥರ. ಸೊ ಇಲ್ಲಿ ಇರುವಂತಹ ಪ್ರತಿಯೊಂದು ವರ್ಟೆಕ್ಸಿಗೂ ಇಲ್ಲಿ ಕರೆಸ್ಪಾಂಡಿಂಗ್ ಆಗಿ ಒಂದು ಯು ವಿ ಕೋಆರ್ಡಿನೇಟ್ ವ್ಯಾಲ್ಯೂ ಇರುತ್ತೆ. ಓಕೆ, ಸೊ ಇಲ್ಲಿರುವ ಪ್ರತಿಯೊಂದು ವರ್ಟೆಕ್ಸನ್ನು ನೀವು ಸೆಲೆಕ್ಟ್ ಮಾಡಿ ನೋಡಿದಾಗ ಅದು ಇಲ್ಲಿ ಯಾವ ಯು ವಿ ಅಥವಾ ಯಾವ ಯು ವಿ ಕೋಆರ್ಡಿನೇಟ್ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಓಕೆ, ಸೊ ಇವನ್ ನೀವು ಫೇಸಸ್ಗಳನ್ನು ಸೆಲೆಕ್ಟ್ ಮಾಡಿ ನೋಡಿದಾಗ ಸೊ ಇಲ್ಲಿ ಯಾವ ಫೇಸ್ ಎಲ್ಲಿದೆ ಅನ್ನೋದು ಇಲ್ಲಿ ಸೆಲೆಕ್ಟ್ ಮಾಡಿ ನೋಡ್ಬೋದು ನೋಡಿ. ಸೊ ಈ ಫೇಸ್ ಇಲ್ಲಿದೆ, ಈ ಫೇಸ್ ಇಲ್ಲಿದೆ, ಹೀಗೆ. ಓಕೆ, ಈಗ ನಾವು ಈ ಯು ವಿಸ್ನ ಯೂಸ್ ಮಾಡಿ ನೋಡೋಣ. ಸೊ ಈ ಆಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿ ಯು ವಿಸ್ ಇಲ್ಲಿ ಕಾಣಿಸುತ್ತೆ. ಸೊ ಇಲ್ಲಿ ಯು ವಿ ಎಡಿಟರಿನ ಈ ಮೆನು ಬಾರಲ್ಲಿ ಸೊ ಇಲ್ಲಿ ಇಮೇಜ್ ಮೆನುಗೆ ಹೋಗ್ಬಿಟ್ಟು ಯು ವಿ ಸ್ನ್ಯಾಪ್ಶಾಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಒಂದು ಡೈಲಾಗ್ ಬಾಕ್ಸ್ ಬರುತ್ತೆ. ಸೊ ಬ್ರೌಸ್ ಯು ವಿನ ನಾವು ಈಗ ಆ್ಯಕ್ಚುಲಿ ಒಂದು ಸಿಂಪಲ್ ಇಮೇಜ್ ಥರ ಸೇವ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಓಕೆ, ನಂತರ ಅದನ್ನು ನಾವು ಫೋಟೋಶಾಪಲ್ಲಿ ಓಪನ್ ಮಾಡ್ಕೋಬೋದು. ಸೊ ಎಲ್ಲಿ ಸೇವ್ ಮಾಡಬೇಕು ಅಂತ ಇಲ್ಲಿ ಬ್ರೌಸ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾನಿಲ್ಲಿ ಸದ್ಯಕ್ಕೆ ಡೆಸ್ಕ್ಟಾಪ್ ಮೇಲೆ ಸೇವ್ ಮಾಡ್ಕೋತೀನಿ. ಅದು ನ್ಯೂ ಫೋಲ್ಡರ್ ಕ್ರಿಯೇಟ್ ಮಾಡಿ ಸೊ ಅಲ್ಲಿ ಯು ವಿ ಅಂತ ಯು ವಿ ಅಂಡರ್ಸ್ಕೋರ್ ಬಾಕ್ಸ್ ಅಂತ ಕೊಡೋಣ, ಸೇವ್ ಅಂತ ಕೊಡಿ. ಸೊ ಡೈಮೆನ್ಷನ್ಸ್ 2048 ಅಷ್ಟು ದೊಡ್ಡದಾಗುತ್ತೆ, ಅಷ್ಟೇನು ಬೇಡ. ನಾನು 2024 ಓಕೆ, ಸೊ 1K ಯು ವಿ ಅಂತ ಹೇಳ್ಬೋದು. ಸೊ ಇಷ್ಟು ಕ್ರಿಯೇಟ್ ಮಾಡ್ತೀನಿ. ಮತ್ತು ಆ ಇಮೇಜ್ ಫಾರ್ಮ್ಯಾಟ್ PNG ಫಾರ್ಮ್ಯಾಟ್ನಲ್ಲಿದೆ, ನಡೆಯುತ್ತೆ. PNG JPG ಯಾವುದಿದ್ರು ಓಕೆ. ಓಕೆ, ಈಗ ಅಪ್ಲೈ ಕ್ಲೋಸ್ ಅಂತ ಕ್ಲಿಕ್ ಮಾಡಿ. ಓಕೆ, ಸೊ ನಾನು ಫೋಟೋಶಾಪ್ ಸಾಫ್ಟ್ವೇರ್ನ ಈಗ ಓಪನ್ ಮಾಡಿದ್ದೀನಿ. ಸೊ ಮಧ್ಯದಲ್ಲಿ ಡಬಲ್ ಕ್ಲಿಕ್ ಮಾಡಿ ಸೊ ಡೆಸ್ಕ್ಟಾಪ್ ಹೋಗ್ಬಿಟ್ಟು ನ್ಯೂ ಫೋಲ್ಡರ್ ಓಪನ್ ಮಾಡಿ ಯು ವಿ ಬಾಕ್ಸ್ ಇಮೇಜನ್ನು ಓಪನ್ ಮಾಡಿ. ಓಕೆ, ಸೊ ಈ ಥರ ಬರ್ತಾ ಇದೆ. ಸೊ ನಾನಿಲ್ಲಿ ಏನು ಮಾಡ್ತೀನಿ, ಇಲ್ಲಿ ಲೇಯರ್ಸ್ ಇದರಲ್ಲಿ ಒಂದು ಹೊಸ ಲೇಯರ್ನ ಕ್ರಿಯೇಟ್ ಮಾಡ್ತೀನಿ, ಖಾಲಿ ಲೇಯರ್. ಸೊ ಇದನ್ನು ಕೆಳಗಡೆ ಹಾಕ್ಕೊಳ್ಳಿ. ಸೊ ಈ ಲೇಯರ್ಗೆ ಬ್ಲ್ಯಾಕ್ ಕಲರಿಂದ ಫಿಲ್ ಮಾಡೋಣ. ಆಲ್ಟ್ ಬ್ಯಾಕ್ ಸ್ಪೇಸ್ ಪ್ರೆಸ್ ಮಾಡಿ ಸೊ ಈ ಲೇಯರ್ಗೆ ಬ್ಲ್ಯಾಕ್ ಕಲರನ್ನು ಫಿಲ್ ಮಾಡಿ. ಸೊ ಈ ನಮ್ಮ ಯು ವಿ ಏನಿದೆ ಇದು ಇಲ್ಲಿ ಇವಾಗ ಕಾಣಿಸ್ತಾ ಇದೆ, ನೀವು ನೋಡ್ಬೋದು. ಸೊ ಒಂದೊಂದು ಬಾಕ್ಸಲ್ಲಿ ಏನೇನು ಫಿಲ್ ಮಾಡೋಣ ಅಂತ ನೋಡೋಣ. ಜಸ್ಟ್ ಸೊ ಒಂದು ಹೊಸ ಲೇಯರ್ ಕ್ರಿಯೇಟ್ ಮಾಡಿಕೊಂಡು
ಓಕೆ, ಸೊ ಈ ಥರ ನಾನು ಒಂದು ರ್ಯಾಂಡಮ್ ಆಗಿ ಒಂದೊಂದು ಬಾಕ್ಸ್ನಲ್ಲೂ ಒಂದೊಂದು ಇಮೇಜನ್ನು ಹಾಕಿದ್ದೀನಿ. ಸೊ ಕೆಳಗಡೆ ಬ್ಲ್ಯಾಕ್ ಬೇಡ, ಬೇರೆ ಬೆಟರ್ ವೈಟ್ ಕಲರಿಂದ ಫಿಲ್ ಮಾಡೋಣ. ಓಕೆ, ಸೊ ಇದನ್ನು ಸೇವ್ ಮಾಡ್ಕೊಳ್ಳಿ. ಸೊ ಅಲ್ಲೇ JPEG ಫಾರ್ಮ್ಯಾಟ್ನಲ್ಲಿ ಟೆಕ್ಸ್ಚರ್ ಅಂತ ನಾನು ಇದನ್ನು ಸೇವ್ ಮಾಡ್ತೀನಿ. ಸೊ ನಂತರ ಇದನ್ನು ಮಿನಿಮೈಸ್ ಮಾಡ್ಕೊಳ್ಳಿ. ಸೊ ಈಗ ಈ ಬಾಕ್ಸ್ನ ಸೆಲೆಕ್ಟ್ ಮಾಡಿ. ಸೊ 3D ಮಾಡೆಲ್ಸ್ಗೆ ನಾವು ಟೆಕ್ಸ್ಚರ್ನ ಅಪ್ಲೈ ಮಾಡಬೇಕು ಅಂದರೆ ಮೊದಲು ಅದಕ್ಕೆ ಒಂದು ಮೆಟೀರಿಯಲ್ ಅಥವಾ ಒಂದು ಶೇಡರ್ನ ಅಪ್ಲೈ ಮಾಡಿರಬೇಕಾಗುತ್ತೆ. ಸೊ ಮಾಯಾದಲ್ಲಿ ಡಿಫಾಲ್ಟ್ ಆಗಿ ಎಲ್ಲ ಆಬ್ಜೆಕ್ಟ್ಸ್ ನೀವೇನು ಕ್ರಿಯೇಟ್ ಮಾಡ್ತೀರಾ, ಸೊ ಅವುಗಳಿಗೆ ಡಿಫಾಲ್ಟ್ ಆಗಿ ಲ್ಯಾಂಬರ್ಟ್ ಅನ್ನುವಂಥ ಮೆಟೀರಿಯಲ್ ಕ್ರಿಯೇಟ್ ಆಗಿರುತ್ತೆ. ಓಕೆ, ಸೊ ನೀವು ಆ ಆಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಆಟ್ರಿಬ್ಯೂಟ್ ಎಡಿಟರ್ನಲ್ಲಿ ಕೊನೆ ಟ್ಯಾಬ್ ಏನಿದೆ ಲ್ಯಾಂಬರ್ಟ್ 1 ಅಂತ, ಸೊ ನೀವು ನೋಡ್ಬೋದು. ಸೊ ಇದು ಈ ಆಬ್ಜೆಕ್ಟಿಗೆ ಈ ಮೆಟೀರಿಯಲ್ ಲ್ಯಾಂಬರ್ಟ್ 1 ಮೆಟೀರಿಯಲ್ ಕ್ರಿಯೇಟ್ ಆಗಿದೆ. ಓಕೆ, ಸೊ ಇಲ್ಲಿ ನಾವು ಟೆಕ್ಸ್ಚರ್ನ ಅಪ್ಲೈ ಮಾಡ್ಬೋದು ಈ ಮೆಟೀರಿಯಲ್ಗೆ, ಅಥವಾ ನಿಮಗೆ ಈ ಮಾಡೆಲ್ಗೆ ಒಂದು ಸ್ವಲ್ಪ ಈ ಮಾಡೆಲ್ ಇನ್ನೂ ಸ್ವಲ್ಪ ಶೈನಿಂಗ್ ಆಗಿ ಎಲ್ಲ ಕಾಣಿಸ್ಬೇಕು ಅಂತ ಇದ್ದರೆ ನೀವು ಹೊಸ ಮೆಟೀರಿಯಲ್ನ ಕ್ರಿಯೇಟ್ ಮಾಡ್ಬೋದು. ಸೊ ಆಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿ, ರೈಟ್ ಕ್ಲಿಕ್ ಮಾಡಿ, ಅಸೈನ್ ನ್ಯೂ ಮೆಟೀರಿಯಲ್ ಅಂತ ಹೋಗಿ. ಸೊ ಇಲ್ಲಿ ನಿಮಗೆ ಕೆಲವು ಬೇಸಿಕ್ ಡಿಫಾಲ್ಟ್ ಮೆಟೀರಿಯಲ್ಸ್ಗಳು ಸಿಗುತ್ತೆ. ಅರ್ನಾಲ್ಡ್ ಮೆಟೀರಿಯಲ್ಸ್ ಬೇಕು ಅಂದರೆ ಅರ್ನಾಲ್ಡ್ ಮೇಲೆ ಕ್ಲಿಕ್ ಮಾಡಿ, ಸೊ ಅಲ್ಲಿ ಸಿಗುತ್ತೆ. ಸೊ ನಾನೀಗ ಸದ್ಯಕ್ಕೆ ಬ್ಲಿನ್ ಅನ್ನುವಂಥ ಮೆಟೀರಿಯಲ್ನ ಕ್ರಿಯೇಟ್ ಮಾಡ್ತೀನಿ. ಸೊ ಬ್ಲಿನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಆಬ್ಜೆಕ್ಟ್ಗೆ ಈಗ ಒಂದು ಬ್ಲಿನ್ ಮೆಟೀರಿಯಲ್ ಕ್ರಿಯೇಟ್ ಆಗಿದೆ. ಸೊ ಈ ಒಂದು ಮೆಟೀರಿಯಲ್ಸ್ಗೆ ನಾನು ಈ ಮೆಟೀರಿಯಲ್ ಇದಕ್ಕೆ ಅಪ್ಲೈ ಆಗಿರುವಂಥ ಮೆಟೀರಿಯಲ್ಗೆ ನಾನು ನೇಮ್ ಕೊಡ್ಬೋದು. ಶೈನಿಂಗ್ ಬಾಕ್ಸ್ ಏನು ಬೇಕಾದರೂ ನಾವು ನೇಮ್ ಕೊಡ್ಬೋದು. ಓಕೆ, ಸೊ ಈಗ ಈ ಆಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿ ಆ ಶೈನಿಂಗ್ ಬಾಕ್ಸ್ ಮೆಟೀರಿಯಲ್ಗೆ ಹೋಗಿ. ಸೊ ಅಲ್ಲಿ ಕಲರ್ ಅನ್ನುವಂಥ ಅಟ್ರಿಬ್ಯೂಟ್ ಇರುತ್ತೆ. ಕಾಮನ್ ಮೆಟೀರಿಯಲ್ ಅಟ್ರಿಬ್ಯೂಟ್ಸ್ನಲ್ಲಿ ಕಲರ್ ಅನ್ನುವಂಥ ಅಟ್ರಿಬ್ಯೂಟ್ ಇರುತ್ತೆ. ಸೊ ಆ ಕಲರ್ ನೀವು ಕಲರ್ ಚೇಂಜ್ ಮಾಡಿ, ಇಲ್ಲೇ ಜಸ್ಟ್ ಕಲರ್ ಚೇಂಜ್ ಮಾಡಬೇಕು ಅಂದರೆ ಇಲ್ಲಿಂದನೇ ಮಾಡ್ಬೋದು. ಈ ಬಾಕ್ಸಿಗೆ ಕೇವಲ ಕಲರ್ನ ಕೊಡಬೇಕು ಅಂತ ಇದ್ದರೆ ಇಲ್ಲಿಂದನೇ ಕಲರ್ ಚೇಂಜ್ ಮಾಡ್ಬೋದು. ಬಟ್ ಟೆಕ್ಸ್ಚರ್ ಅಪ್ಲೈ ಮಾಡಬೇಕು ಅಂದರೆ ಸೊ ಈ ಕಲರ್ ಮುಂದೆ ಈ ಚೆಕ್ ಬಾಕ್ಸ್ ಏನು ಕಾಣಿಸ್ತಾ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಸಾಕಷ್ಟು ಟೆಕ್ಸ್ಚರ್ಗಳು ಸಿಗತ್ತೆ. ಓಕೆ, ಅಂದರೆ ಮಾಯಾದಲ್ಲೇ ಇನ್ಬಿಲ್ಟ್ ಆಗಿ ಬೇರೆ ಬೇರೆ ಟೆಕ್ಸ್ಚರ್ಗಳು ಇರುತ್ತೆ. ಬಟ್ ಈಗ ನಾವು ಹೊರಗಡೆಯಿಂದ ಒಂದು ಟೆಕ್ಸ್ಚರ್ನ ಕ್ರಿಯೇಟ್ ಮಾಡ್ತಾ ಹೊರಗಡೆಯಿಂದ ಒಂದು ಟೆಕ್ಸ್ಚರ್ನ ತರ್ತಾ ಇರೋದ್ರಿಂದ, ಇಮೇಜ್ ಫೈಲನ್ನು ತರ್ತಾ ಇರೋದ್ರಿಂದ ನೀವು ಫೈಲ್ ಅನ್ನೋ ಆಪ್ಷನ್ಗೆ ಹೋಗಬೇಕಾಗತ್ತೆ. ಫೈಲ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಬರ್ತೀರಾ. ಸೊ ಇಮೇಜ್ ನೇಮ್, ಈ ಫೋಲ್ಡರ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಟೆಕ್ಸ್ಚರ್ನ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ಡೆಸ್ಕ್ಟಾಪ್, ನ್ಯೂ ಫೋಲ್ಡರ್, ಟೆಕ್ಸ್ಚರ್. ಸೊ ಇದನ್ನು ಸೆಲೆಕ್ಟ್ ಮಾಡಿ, ಓಪನ್ ಮಾಡಿ. ಓಕೆ, ಸೊ ಟೆಕ್ಸ್ಚರ್ ಅಪ್ಲೈ ಮಾಡಿದ್ದೀನಿ, ಬಟ್ ಕಾಣಿಸ್ತಾ ಇಲ್ಲ, ಯಾಕಂದರೆ ಟೆಕ್ಸ್ಚರ್ ಮೋಡ್ನಲ್ಲಿ ಇಲ್ಲ. ಓಕೆ, ಸೊ ವ್ಯೂ ಪೋರ್ಟ್ನಲ್ಲಿ ಟೆಕ್ಸ್ಚರ್ ಮೋಡ್ ಆನ್ ಮಾಡಬೇಕಾಗುತ್ತೆ. ಸೊ ಟೆಕ್ಸ್ಚರ್ ಮೋಡ್ ಆನ್ ಮಾಡಬೇಕು ಅಂದರೆ 6 ಪ್ರೆಸ್ ಮಾಡಿ, ಕೀಬೋರ್ಡ್ ಮೇಲೆ 6 ಅಂತ ಪ್ರೆಸ್ ಮಾಡಿ. ಇಲ್ಲ ಇವನ್ ಇಲ್ಲಿ ಇದನ್ನು ಆನ್ ಮಾಡ್ಕೋಬೋದು. ಸೊ ನೀವು ನೋಡ್ಬೋದು, ನಾವೇ ಅಲ್ಲಿ ಅಪ್ಲೈ ಮಾಡಿರುವಂಥ ಎಲ್ಲ ಟೆಕ್ಸ್ಚರ್ಗಳು ಇಲ್ಲಿ ಬಂದಿರುತ್ತೆ. ಸೊ ಮತ್ತು ಇದನ್ನು ಸೆಲೆಕ್ಟ್ ಮಾಡಿ UV ಎಡಿಟರ್ ಓಪನ್ ಮಾಡಿದರೆ ನೀವು ಇಲ್ಲಿ ಆ ಇಮೇಜ್ ಮತ್ತು ಅದರ UVs ಎರಡನ್ನು ಕೂಡ ನೋಡ್ಬೋದು. ಸೊ ಈ ಥರ ನಾವು ಒಂದು ಸಿಂಪಲ್ ಟೆಕ್ಸ್ಚರ್ನ ಒಂದು 3D ಮಾಡೆಲ್ಗೆ ಅಪ್ಲೈ ಮಾಡ್ಬೋದು ಸ್ನೇಹಿತರೆ.